ನಮಸ್ಕಾರ ಸ್ನೇಹಿತರೆ, ನಮ್ಮ ಹಳ್ಳಿ ಹೃದಯದಿಂದ ಬಂತು ನಿಮ್ಮ ಮುಂದೆ ಹೊಸ ಮತ್ತೊಂದು ವಿಡಿಯೋ. ಸ್ವಾಗತ ನಮ್ಮ ಹಳ್ಳಿ ಹಸಿವು ಚಾನೆಲ್ಗೆ. ಜಾಸ್ತಿ ಪದಾರ್ಥಗಳಿಲ್ಲದೆ ಕಡಿಮೆ ಸಮಯದಲ್ಲಿ ತಯಾರಾಗುವ ಒಣಮೀನಿನ ಚಟ್ನಿಯ ಸುಲಭ ವಿಧಾನ ನಿಮಗಾಗಿ. ಹಳ್ಳಿಯ ಕಡೆಯಲ್ಲೆಲ್ಲ ಅಡುಗೆ ಮಾಡಲು ಗ್ಯಾಸ್ ಬಳಸುವ ಬದಲು ಒಲೆಯನ್ನೇ ಉಪಯೋಗಿಸುತ್ತೇವೆ. ಮೊದಲಿಗೆ ಒಲೆಯ ಮೇಲೆ ಕಾವಲಿಯನ್ನಿಟ್ಟು ಅದು ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಳ್ಳಬೇಕು. ಅನಂತರ ಒಂದು 3-4 ಒಣಮೀನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮೊದಲಿಗೆ ಒಂದು 5-6 ಬ್ಯಾಡಗಿ ಮೆಣಸು, 4-5 ಎಸಳು ಬೆಳ್ಳುಳ್ಳಿ ಹಾಗೂ ಒಂದು ಸಣ್ಣ ತುಂಡು ಮಂತು ಹುಳಿಯನ್ನು ತಗೊಳ್ತಾ ಇದ್ದೇವೆ. ಈ ಮಂತು ಹುಳಿ ಅಂತ ಹೇಳಿ ನಮ್ಮ ದಕ್ಷಿಣ ಕನ್ನಡದ ಕಡೆಯಲ್ಲಿ ಈ ಒಂದು ಹಣ್ಣನ್ನು ಕರೀತಾರೆ. ನಾವಿಲ್ಲಿ ಹುಣಸೆ ಹಣ್ಣಿನ ಬದಲಾಗಿ ಈ ಹುಳಿಯನ್ನು ನಾವು ಪದಾರ್ಥಕ್ಕೆ ಯೂಸ್ ಮಾಡಿಕೊಳ್ತೇವೆ. ನಿಮ್ಮ ಊರಿನಲ್ಲಿ ಈ ಹಣ್ಣಿಗೆ ಎಂತ ಅಂತ ಹೇಳ್ತಾರೆ ಅಂತ ಹೇಳಿ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಮೊದಲಿಗೆ ತೆಗೆದುಕೊಂಡ ಈ 3 ಸಾಮಗ್ರಿಗಳನ್ನು ಸ್ವಲ್ಪ ಹುರಿಬೇಕು. ಅದು ಸ್ವಲ್ಪ ಹುರಿಯುತ್ತಿದ್ದಂತೆ ಅದಕ್ಕೆ ಒಂದು ಅರ್ಧದಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿಕೊಳ್ಬೇಕು. ತೆಂಗಿನಕಾಯಿ ತುರಿಯುತ್ತಾ ಹೋದಂತೆ ಅದು ಕೆಂಬಣ್ಣಕ್ಕೆ ತಿರುಗಿ ಅದೊಂಥರ ಒಳ್ಳೆಯ ಘಮ ಬಿಡಲಿಕ್ಕೆ ಶುರುವಾಗ್ತದೆ. ಆ ಹಂತದಲ್ಲಿ ನಾವು ಇದನ್ನು ಒಲೆಯಿಂದ ಕೆಳಗಡೆ ಇಳಿಸಬೇಕು. ಇದನ್ನೀಗ ಒಂದು ಕಡೆ ತಣ್ಣಗಾಗಲಿಕ್ಕೆ ಇಡಬೇಕು. ಈ ಕುಟ್ಟಾಣಿ ಕಲ್ಲು ನಮಗೆಲ್ಲರಿಗೂ ಚಿರಪರಿಚಿತ. ಹಾಗಾಗಿ ನಾನಿಲ್ಲಿ ಒಂದು ತುಂಡು ಹಸಿ ಶುಂಠಿಯನ್ನು ತೆಗೆದುಕೊಳ್ಳುತ್ತಾ ಇದ್ದೇನೆ. ಆ ಶುಂಠಿಯನ್ನು ಹುರಿಯೋದು ಬೇಡ ಅಂತ ಹೇಳಿ ಇವಾಗ ಈ ಕಲ್ಲಿಗೆ ಹಾಕಿ ಸ್ವಲ್ಪ ಜಜ್ತಾ ಇದ್ದೇನೆ. ಜಜ್ಜಿ ಅದೊಂದು ಹದಕ್ಕೆ ಬಂದ ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ. ನಿಮಗೆಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಷ್ಟನ್ನು ನೀವು ಸೇರಿಸಿಕೊಳ್ಬಹುದು. ಈ ಹಂತದಲ್ಲಿ ನಾವು ಹುರಿದು ತಣ್ಣಗಾಗಿದ್ದ ಮಸಾಲೆ ಪದಾರ್ಥ, ತೆಂಗಿನಕಾಯಿ ತುರಿ ಎಲ್ಲವನ್ನು ಈ ಕುಟ್ಟಣಿ ಕಲ್ಲಿಗೆ ಸೇರಿಸಿಕೊಂಡು ಚೆನ್ನಾಗಿ ಜಜ್ತಾ ಹೋಗಬೇಕು. ಅಂದರೆ ಜಜ್ಜುವುದಂದರೆ ಇದು ಮಿಕ್ಸಿಯಲ್ಲಿ ಪುಡಿ ಮಾಡಿದಾಗೆ ನಯವಾಗಿ ಪುಡಿ ಮಾಡುವುದಲ್ಲ. ಒಂಥರ ಮಸಾಲೆ ಪದಾರ್ಥಗಳೆಲ್ಲ ನಮಗೆ ಬಾಯಿಗೆ ಜಗಿಲಿಕ್ಕೆ ಸಿಗಬೇಕು, ಅದರ ರುಚಿ ನಮಗೆ ಬಾಯಲ್ಲಿ ಅಗಿಲಿಕ್ಕೆ ಸಿಗಬೇಕು. ಅದಕ್ಕೋಸ್ಕರ ನಾನಿಲ್ಲಿ ನೀರು ಕೂಡ ಸೇರಿಸ್ತಾ ಇಲ್ಲ. ಈ ಚಟ್ನಿ ಅಂದರೆ ಒಂಥರ ಪುಡಿಯಾಗಿ ಇರ್ತದೆ, ನೀರು ಸೇರಿಸಲಿಕ್ಕೆ ಇಲ್ಲ ಇಲ್ಲಿ. ಇವಾಗ ಮೊದಲಿಗೆ ಜಜ್ಜಿದ ಚಟ್ನಿ ಪುಡಿಯನ್ನು ಒಂದು ಪಾತ್ರೆಗೆ ಸೇರಿಸಿಕೊಳ್ಳುವ. ಇದಾದ ನಂತರ ಅದೇ ಕುಟ್ಟಣಿಗೆಗೆ ಒಂದು ನಾವು ಫ್ರೈ ಮಾಡಿ ಇಟ್ಟ ಒಣ ಮೀನನ್ನು ಹಾಕಿ 1-2 ಬಾರಿ ಜಜ್ಜಿದರೆ ಸಾಕು. ಇದು ಪುಡಿಯಾಗಬಾರ್ದು, ಅಲ್ಲಲ್ಲಿ ನಮಗೆ ತಿನ್ನಲಿಕ್ಕೆ ಸಿಗ್ತಾ ಹೋಗಬೇಕು. ಹಾಗೆ ನಮ್ಮ ಹಳ್ಳಿಯ ಕಡೆಯಲ್ಲೆಲ್ಲ ನಮ್ಮ ದಿನನಿತ್ಯದ ಅಡುಗೆಗೆ ಬೇಕಾಗುವ ಸಣ್ಣ ಪುಟ್ಟ ತರಕಾರಿಗಳನ್ನೆಲ್ಲ ನಾವೇ ನಮ್ಮ ಹಿತ್ತಲಲ್ಲಿ ಬೆಳೆದುಕೊಳ್ತೇವೆ. ಅದಕ್ಕೋಸ್ಕರ ನಾವು ಅಂಗಡಿಯ ಮೊರೆಯನ್ನೇ ಹೋಗುವುದಿಲ್ಲ. ನೀವು ಕೂಡ ಹೀಗೆ ನಿಮ್ಮ ಹಿತ್ತಲಲ್ಲಿ 1-2 ಕಾಯಿ ಮೆಣಸು ಹೀಗೆ ಯಾವುದೋ 1-2 ತರಕಾರಿ ಸಸಿಗಳನ್ನು ಬೆಳೆಸಿ ನೋಡಿ. ಅದರಲ್ಲಿ ಹೂ ಬಿಟ್ಟು 1-2 ಕಾಯಿಗಳಾಗ್ತದಲ್ವ, ಅದನ್ನು ನೋಡುವಾಗ ನಮಗೆ ಸಿಗುವ ಖುಷಿಯೇ ಬೇರೆ. ಇವಾಗ ನಾವು ಈ ಕರಿಬೇವನ್ನು ಚೆನ್ನಾಗಿ ತೊಳೆದು ಅನಂತರ ಇದನ್ನು ಸ್ವಲ್ಪ ಕಾವಲಿಯಲ್ಲಿ ಚೆನ್ನಾಗಿ ಹುರಿದುಕೊಂಡು ಅನಂತರ ಇದನ್ನು ಚಟ್ನಿಯ ಮೇಲೆ ಉದುರಿಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ತಾ ಇದ್ದೇವೆ. ನೀವು ಗಮನಿಸಿರಬಹುದು, ನಮ್ಮ ದಕ್ಷಿಣ ಕನ್ನಡದ ಭಾಗದಲ್ಲಿ ನಾವು ಕುಚ್ಚಲಕ್ಕಿಯನ್ನು ಬಳಸುವುದು ಜಾಸ್ತಿ. ಹಾಗಾಗಿ ಇವತ್ತು ಕೂಡ ನಾವು ಕುಚ್ಚಲಕ್ಕಿಯ ಗಂಜಿಯನ್ನು ತೆಗೆದುಕೊಂಡು ಅದರ ಜೊತೆ ನಾವಿಂದು ತಯಾರಿಸಿದ ಚಟ್ನಿಯ ಪುಡಿಯನ್ನು ಸ್ವಲ್ಪ ಸೇರಿಸಿಕೊಳ್ತಾ ಇದ್ದೇವೆ. ನೋಡಿ, ಇದು ಈ ಮಾವಿನಕಾಯಿ ನಾವೊಂದು 2 ತಿಂಗಳ ಹಿಂದೆ ಹಾಕಿ ಇಟ್ಟದ್ದು. ಊಟ ಮಾಡಲಿಕ್ಕೆ ಏನು ಪದಾರ್ಥ ಇಲ್ಲದಾಗ ಗಂಜಿಯೊಟ್ಟಿಗೆ ಇದನ್ನು ನೆಂಚಿಕೊಂಡು ತಿನ್ನೋದಕ್ಕೆ ನಾವು ಇದನ್ನು ಬಳಸಿಕೊಳ್ತೇವೆ. ಅದರ ಒಂದು ರುಚಿಯೇ ಬೇರೆ. ಹಳ್ಳಿಗಳಲ್ಲಿ ಬೆಳೆದವರಿಗೆ ಇದ್ರ ಬಗ್ಗೆ ಗೊತ್ತಿರಬಹುದು. ನೋಡ್ತಾ ಇರಬಹುದು ನೀವು, ಇದನ್ನು ನೋಡುವಾಗಲೇ ಹೊಟ್ಟೆ ಹಸಿವು ಹೇಳಿದ ಹಾಗೆ 2 ಪಟ್ಟು ಹೆಚ್ಚಾಗ್ತದೆ. ಹಾಗೆ ಈ ಮಳೆಗಾಲದಲ್ಲಂತೂ ಜಿಟಿ ಮಳೆ ಹೊರಗೆ ಸುರಿತಾ ಇರುವಾಗ ಇಂತಹ ಬಿಸಿ ಒಂದು ಪದಾರ್ಥವನ್ನು ಸೇವಿಸಲಿಕ್ಕೆ ಎಷ್ಟು ಖುಷಿ ಇರ್ತದಲ್ವಾ.
ಇಂತಹ ಹೊಸ ಹೊಸ ಹಳ್ಳಿಯ ಖಾದ್ಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ನಾವು ಬರ್ತೇವೆ. ಹಾಗಾಗಿ ನಮ್ಮ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.